ನಮಸ್ತೆ ಗೆಳೆಯರೇ, ನಾನಿವಾಗ ಸಕಲೇಶಪುರದ ಈ ಮಲ್ಲಿಕಾರ್ಜುನ ನಗರ ಅನ್ನೋ ಒಂದು ಏರಿಯಾದ ಹತ್ರ ಇದ್ದೆ. ಇಲ್ಲಿ ಒಂದು ಮನೆಯನ್ನು ನೋಡಿದೆ, ನನಗೆ ತುಂಬ ವಿಶಿಷ್ಟ ಅನ್ನಿಸ್ತು. ಹೇಗೆ ಅಂದರೆ, ಎಲ್ಲಾದರೂ ನೀವು ಈ ಖಾಲಿ ಜಾಗಗಳಿತ್ತು ಅಂದರೆ ಮನೆಗಳ ಹತ್ರ ನಾವು ಎಲ್ಲರೂ ಯಥೇಚ್ಛವಾಗಿ ಗಿಡಗಳನ್ನ ಬೆಳೆಯುವಂಥದ್ದು ಅಭ್ಯಾಸ ಇದೆ, ಅದು ಎಲ್ಲರ ಹತ್ರನೂ ಇರುತ್ತೆ. ಆದರೆ ಈ ಮನೆ ಹತ್ರ ನನಗೆ ಏನೋ ಒಂದು ಡಿಫ್ರೆಂಟ್ ಅಂತ ಅನ್ನಿಸ್ತು. ಯಾಕೆ ಅಂತಂದರೆ ಅವರು ಈ ಏರಿಯಾದಲ್ಲಿ ಕೂಡ ಸ್ವಲ್ಪ ಫೇಮಸ್ ಇದ್ದಾರೆ. ನಾವು ಕಾಮನ್ ಆಗಿ ಅಮ್ಮಮ್ಮ ಅಂದರೆ ಎಷ್ಟು ಮರಗಳನ್ನ ನೆಡ್ಬೋದು, ಎಷ್ಟು ಗಿಡಗಳನ್ನ ನೆಡ್ಬೋದು, ಒಂದು ಮನೆ ಒಂದು ಹಿತ್ತಲು ಅಂತೀವಲ್ಲ, ಅಲ್ಲಿ ಒಂದು 5-6 ಬಗೆ ನಾವು ಬೆಳೆದ್ರೆ ದೊಡ್ಡ ವಿಷಯ. ಆದರೆ ಇಲ್ಲಿ ಒಬ್ರು ಬೆಳೆದಿದ್ದಾರೆ, ಅದನ್ನ ನಾನು ಅವ್ರು ಹೇಳಿದ ತಕ್ಷಣ ತಲೆಲಾಕೊಳ್ಳೋಕ್ಕಾಗಿಲ್ಲ. ಬನ್ನಿ ವಿಡಿಯೋ ನೋಡ್ಕೊಂಡ್ ಬರೋಣ. ನೋಡಿ ಫ್ರೆಂಡ್ಸ್, ಇವರೇನೆ ಅಷ್ಟು ಗಿಡಗಳನ್ನ ಸಾಕಿರ್ತಕ್ಕಂಥ ಮಹಾತಾಯಿ. ಈಗ ಫಸ್ಟಿಗೆ ನನ್ನನ್ನು ಅವ್ರ ಮರಗಳ ಬಗ್ಗೆ ನನಗೆ ಪರಿಚಯ ಮಾಡ್ಕೊಡೋಕ್ಕೆ ಫಸ್ಟ್ ಅವ್ರ ಮನೆ ಮುಂದ್ಗಡೆ ಇದ್ದಂಥ ಒಂದು ವಾಸ್ತು ಗಿಡವನ್ನು ನನಗೆ ತೋರಿಸ್ತಾರೆ. ಅದಾದ ನಂತರ ಅವರು ಈ ಕಡೆ ಹಕ್ಕಿದು ವ್ಯವಸ್ಥೆ ಮಾಡಿದ್ರಲ್ಲ, ಹಕ್ಕಿಗಳಿಗೆ ಆಹಾರ ಹಾಕೋದು, ಅದನ್ನು ತೋರ್ಸೋಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ. ಇವರು ಸೋಮೇಗೌಡರು. ಬನ್ನಿ ಇವಾಗ ಅವರು ಅವ್ರ ಮರಗಳ ಬಗ್ಗೆ ನನಗೆ ಪರಿಚಯನ ಮಾಡಿಕೊಡ್ತಾರೆ. ಇದೇನಿದು ಇಲ್ಲಿ ಬಳೆ ಥರ ಕಟ್ಟಿದ್ರಲ್ಲ ನುಗ್ಗೆ, ಇದಕ್ಕೆ ಕರಿಬೇವು ಸೊಪ್ಪಿಗೆ ಯಾವುದು ಇದಕ್ಕ ಒಂದಕ್ಕೆ ಅಕ್ಕಿ ಇನ್ನೊಂದಕ್ಕೆ ನೀರು ಹಾಕ್ಬಿಟ್ರೆ ಬಂದು ಕುಡ್ಕತಾವ ಪಾಪ ಬೇಸಿಗೆ ಟೈಮಲ್ಲಿ. ಇದನ್ನ ಹೋಗ್ಲಿಕ್ಕೆ ಪದ ಇಲ್ಲ. ಆದ್ರೂ ಐಡಿಯಾ ಅವ್ರು ಕೊಟ್ಟಿದ್ದ, ಅಕ್ಕ ಕೊಟ್ಟಿದ್ದು. ನಿಮಗ್ ಗೊತ್ತಿರ್ಲಿಲ್ಲ ಅಕ್ಕಿ ಕುಡಿತವೆ ಅಂತ. ಮುಂದೆ ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಶುಂಠಿ ಎಲ್ಲ ಆಳ್ಬಿಟ್ಟೈತೆ. ನೋಡ್ದೆ. ಮುಳ್ಳು ಕೊನೆಯ ಮೇಲೆ 3 ಕೆರೆಯ ಕಟ್ಟೆ 2 ತುಂಬದು ಒಂದು ತುಂಬಲೇ ಇಲ್ಲ. ಮುಳ್ಳು ಕೊನೆಯ ಮೇಲೆ 3 ಕೆರೆಯ ಕಟ್ಟೆ 2 ತುಂಬದು ಒಂದು ತುಂಬಲೇ ಇಲ್ಲ. ಈಗ ಅಮ್ಮ ನಂಗೆ ಹಿಂದೆ ಬೆಳೆದಿರ್ತಕ್ಕಂಥ ಗಿಡಗಳ ಪರಿಚಯನ ಮಾಡ್ಕೊಡ್ತಾರೆ. ಏನಂತಾರೆ ಅದಕ್ಕೆ? ಪಲಾವ್ ಎಲೆ. ನಾವು ಕಡುಬು ಮಾಡ್ತೀವಿ. ಕಡುಬು ಮಾಡಾಗ ಕಳಿಸ್ಕೊಳ್ಳಿಗೆ ಇಟ್ಬಿಡ್ತೀವಿ ಕಡುಬು ಮಾಡಿ, ಅದೆಲ್ಲ ಎಳ್ಕೊಂಡಿರ್ತೇವೆ. ಘಮ ಚಂದ, ಅಕ್ಕಿ ಗಮ್ಮನತೆ. ಈ ಚಟ್ನಿನೂ ಮಾಡ್ತಿರ್ತಾರೆ ಉಪ್ಸಕ್ಕೆ. ಏನ್ ಗಿಡ ಇದ್ರು? ದೊಡ್ಡ ಪತ್ರೆ ಅಂತಲ್ಲ, ಅಲ್ಲೇ ಐತಿ ನೋಡಿ, ಅಲ್ಲಿ ಬಡ್ಡೆ. ನೀವ್ ಯಾವ್ದೋ ಹೇಳಿದ್ರಲ್ಲ ಅಂಕಲ್, ಯಾವ್ದೋ ಹೇಳಿದ್ರಲ್ಲ? ಇದು ಇಲ್ಲೂ ಬೆಳೆಸಿದಿರಲ್ಲ ಇದನ್ನ, ಸರ್ಪಗಂಧಿ. ನೀವೇನಂತೀರ ಇದಕ್ಕೆ? ನರ್ಬೀಸ ಅಂತ. ಕೊಳ್ಳೆಗಲ್ಲ. ಚಿಕ್ಕ ಟೊಮೊಟೊ ಅದು ಯಾವುದು? ಅದೊಂದು ಬಿಟ್ರೆ ಇನ್ಯಾವ್ದೈತೆ ಔಷಧಿ ಗಿಡ ಅಂತ? ಶುಗರಿಗ ಯಾವುದು ತೋರಿಸಿ? ಒಟ್ಟಿನಲ್ಲಿ ಇಲ್ಲೇ ಒಂದು ಆಯುರ್ವೇದಿಕ್ ಮೆಡಿಸಿನ್ ಶಾಪೇ ಮಾಡ್ಬಿಟ್ಟಿದ್ದೀರಾ ಅಲ್ವಾ? ನೆಲಬೇವು ಅಂತನಾ? ಕೈ ಅಂದ್ರೆ ತುಂಬಾ ಕೈ, ಜ್ವರಕ್ಕೂ ಆಗುತ್ತೆ. ಮತ್ತೆ ಜ್ವರ ಬಂದ್ರೆ ಕಾಯಿಸ್ಬಿಟ್ಟು ನೀರು ಕುಡಿದ್ರೆ ಸಾಕು. ನೆಲಬೇವು ಚಿಗುರು ಕಿತ್ಕೊಬೇಕಾ ಇಲ್ಲ ಫುಲ್ಲ? ಇದಾ? ತುಂಬಾ ಕೈ. ಮತ್ತೆ ಜ್ವರ
ಅಂದ್ರೆ ಇದೇನು ಶುಗರ್ಗ? ಶುಗರ್ಗೆ ಇದು. ಅದೊಂದು ಅಮೃತ ಬಳ್ಳಿನೇ ಇದೆ ನೋಡಿ. ಹ್ಞೂ, ಅಮೃತ ಬಳ್ಳಿ ಕೇಳಿದ್ದೀನಿ. ಹೌದು. ಇನ್ನೊಂದು ಯಾವುದು? ನೆಲ್ಲಿಕಾಯಿ ಇದೆ ನೋಡಿ. ಕಾಯಿ ಬಿಡುತ್ತಾ? ಕಾಯಿ ಇದೆ ಇದ್ರಲ್ಲಿ. ಚಿಕ್ಕ ಚಿಕ್ಕವು. ಅದು ಗ್ಯಾಂಡೀಸಿಗೆಲ್ಲ ಒಳ್ಳೇದು. ಓ ಹೌದಾ? ಅದ್ರ ಬೇರು ನೀರಲ್ಲಿ ಕುದಿಸಿ ಕುಡಿಯೋದು ಲಿವರ್ ಗ್ಯಾಂಡೀಸಿಗೆ. ಇದು ಕಾಮ ಕಸ್ತೂರಿ. ಮತ್ತೆ ಇನ್ನೊಂದು ತೋರಿಸ್ತೀನಿ. ಇದ ಕಾಮ ಕಸ್ತೂರಿ ಅಂದ್ರೆ ಇದು ಒಂದು ತಿಂದು ಮಾಮೂಲಿ ನಾವು ಮಿಂಟಿ ತಿಂತೀವಲ್ಲ ಹಂಗೇನೆ. ಏಲಕ್ಕಿಗಾಗಿ ಗಿಡನೇ ನೋಡ್ತಿರ್ಲಿಲ್ಲ. ಇದಾ ಏಲಕ್ಕಿದು? ಇದೆಲ್ಲ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ಅಂದ್ರೆ ಮೊದ್ಲು ಗೊತ್ತಿತ್ತಾ ಈ ಔಷಧಿಗಳದೆಲ್ಲ? ಅಂದ್ರೆ ಯಾರು ಹೇಳ್ತಿರ್ತಾರೆ ಒಬ್ಬರಿಗೆ ಹಿಂದಿಂದ. ಅಂದ್ರೆ ತಾತ ಇಂಥ ಔಷಧಿಯಿಂದ ಬೇಕಾಗುತ್ತೆ ಅಂತ. ಹಂಗಾಗಿ ನಮ್ಗೆ ಪಂಚಪತ್ರೆ ಇದು ಗ್ಯಾಸ್ಟ್ರಿಕ್ ಒಳ್ಳೇದು ಕಣ. ಇದು ಗ್ಯಾಸ್ಟ್ರಿಕ್. ಬೆಳಗಿಗೆ ನೀರಿಗೆ ಹಾಕಿ ಕುದಿಸಿ ಕುಡಿದ್ರೆ ಗ್ಯಾಸ್ಟ್ರಿಕ್ ಕಂಟ್ರೋಲ್ ಬರುತ್ತೆ. ಇದು ದೇವರಿಗೆಲ್ಲ ಉಪಯೋಗಿಸ್ತಾರೆ. ಏನ್ ಇದನ್ನೆಲ್ಲ ಹೆಂಗೆ ಮೇಂಟೈನ್ ಮಾಡ್ತೀರಾ? ಅದೊಂಚೂರು ಹೇಳ್ಬಿಡಿ. ಅಂದ್ರೆ ನೀವು ಸೇರ್ಕತ್ತೀರ ಅಂಕಲ್ ಇದ್ರಲ್ಲಿ? ಕಡಿಮೆನಾ? ಅಷ್ಟಿಲ್ಲ. ಸ್ಟ್ರಾಬೆರಿ ಆಂಟಿ ಹಣ್ಣ ಇದೆ ಒಳಗಡೆ ಬಂದು. ನನ್ನ ಮೊಮ್ಮಗಳು ಬಂದು ನಂಗೆ ಸ್ಟ್ರಾಬೆರಿ ಬೇಕು ಅಜ್ಜ ಅಂತ ದಸರಾದಲ್ಲಿ. ಅವಾಗ ಒಂಥರ ಆಯ್ತು. ಆಮೇಲೆ ಅದೆಲ್ಲ ತೆಗ್ದು ಹಾಕಿ ದೊಡ್ಡ ಪ್ಲೇಟ್ ಅದಕ್ಕೆ ಸಗಣಿ ಗೊಬ್ಬರ. ಸಗಣಿ ಗೊಬ್ಬರ ಎಲ್ಲ ಹೇಳ್ತಿರ್ತೀರಾ? ಊರ್ ಕಡೆ ಯಾರು ಬಂದ್ರೆ ಅಂಕಲ್ ಗೊತ್ತಿರೋರ್ ಕಡೆ ಇಲ್ಲ. ನನ್ನ ಮಗಳು ತಂದ್ಕೊಟ್ಟಿತ್ತು ಒಂದ್ ಚೀಲವ. ಇಲ್ಲಾಂದ್ರೆ ಇಲ್ಲಿ ಬರುತ್ತೆ ದನ. ಓ, ನೀವೇ ಬೆಳೆದಿರೋ ಸ್ಟ್ರಾಬೆರಿ? ಚಿಕ್ಕ ಮೆಣಸಿಕಾಯಿ. ಹ್ಞೂ, ಇದನ್ನ ನೋಡಿದೀನಿ. ಇದು ನೀವೇ ಬೆಳೆಸಿರೋದಾ? ಇದೇನು ಗಿಡ ಆಯ್ತಾ? ತೋರಿಸಿ ಬನ್ನಿ ಆಂಟಿ, ತೋರಿಸಿ. ಈ ಸ್ಟ್ರಾಬೆರಿ ಒಟ್ಟಿನಲ್ಲಿ ನಿಮ್ ತೋಟದಲ್ಲೇ ಬೆಳೆದಿರೋದು ಅಲ್ಲ? ನೀವೇ ಬೆಳೆಸಿರೋದು. ಇದಿಷ್ಟು ನೀವೇ ಬೆಳೆದಿರೋದಾ? ಹೆಂಗ್ ಮೇಂಟೈನ್ ಮಾಡ್ತೀರಾ ಅಂಕಲ್? ಫಸ್ಟ್ ಟೈಮ್ ಇದ್ದಾಗ ಇದ್ ಮಾಡೋದು ಕೊಚ್ಚೋದು ಹಂಗಿತ್ತು ಆ ಕಾಡು. ಮಾಡ್ಬಿಟ್ಟು ಹಿಂಗ್ ಬೆಳಿತಾರೆ. ಅದು ಇಷ್ಟಿಷ್ಟ ಹತ್ರ ಬರುತ್ತೆ ಮಳೆ ಹೊತ್ತಿಗೆ. ಅದನ್ನ ತೋಟ ಮಾಮೂಲಿ ಒಂದ್ ಸ್ವಲ್ಪ ಪೈರ್ ತರ ಬಂದ್ಮೇಲೆ ಅಲ್ಲ? ನೋಡ ಅಲ್ಲೊಂದ್ ಮೆಣಸಿನಕಾಯಿ ನೋಡಿ ವೈಟ್. ಯೂಸ್ ಮಾಡ್ತಾರೆ ಈ ಮೆಣಸಿನಕಾಯಿನ? ಮಜ್ಜಿಗೆನೆ ಕಡಿದಿರ್ತೀವಲ್ಲ ಅದನ್ನ ಮಜ್ಜಿಗೆ ಸಾರು ಅಂತ ಮಾಡ್ತಾರೆ. ಅದು ವೀಳ್ಯದೆಲೆನಾ? ವೀಳ್ಯದೆಲೆ ಗಿಡ ಇದ್ರ ಜೊತೆ ತುಳಸಿ ಜೊತೆ ಅದನ್ನ ಒಂಚೂರು ರಸ ಹಾಕ್ತಾರೆ. ಕೆಸಿಂದ ಎಣ್ಣೆ ಬರುತ್ತೆ ಕಣ್ಣದ್ರಲ್ಲಿ. ಏನಕ್ಕಾಗುತ್ತೆ? ಸಾಂಬಾರಿಗೆ. ಬನ್ನಿ ಅಂಕಲ್, ನೀವು ಬನ್ನಿ ಅಂಕಲ್. ಬನ್ನಿ ಅಂಕಲ್. ಹೋಗ ಅಲ್ಲಿಂದ ಕೆಲಸ ಮಾಡಿ ಬಂದಿಯಾ? ಯಾರು ನಾನಾ? ನಂಗೆ ಇವೆಲ್ಲ ನೋಡಿದ್ರೆ ತುಂಬಾ ಇಷ್ಟ. ನೀವು ಏನ್ ಗೊತ್ತಾ, ಇಷ್ಟು ಮುತುವರ್ಜಿ ತಗೊಂಡಿದ್ದೀರಾ, ಎಲ್ಲದ್ರ ಬಗ್ಗೆನೂ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಅದೇನಕ್ಕೆ? ಸಾಂಬಾರ್ ಮಾಡೋದು. ಸಾಂಬಾರ್ ಮಾಡ್ತೀರಾ? ಚೆನ್ನಾಗಿರುತ್ತೆ. ಆಲೂಗೆಡ್ಡೆ ತರ ಇರುತ್ತೆ. ಹೌದಾ? ಒಂಚೂರು ಹುಳಿ ಹಾಕ್ಬೇಕು. ಟೊಮಾಟೊ ಮೂಲಂಗಿ, ಅದ್ ಬೀನ್ಸ್ ಅದು ಈ ಬಳ್ಳಿಗಳು ಕಟ್ಟಿದೀರಲ್ಲ? ಈ ಕಡೆ ಬನ್ನಿ. ನೀವು ವೃಕ್ಷ ದೇವತೆ. ನೀವು ಎಷ್ಟು ಚೆನ್ನಾಗಿ ಮಕ್ಳಂಗ್ ನೋಡ್ಕೊತಿದ್ದೀರಾ. ನಿಮ್ಗೆ ಬೇಜಾರೇ ಆಗಲ್ಲ ಅನ್ಸತ್ತಲ್ವಾ ಇವೆಲ್ಲ? ಜೀರಿಗೆ ತರ ಕೈ ನೀನ್ ಅಲ್ಲಿ ತಿಂದಲ್ಲ ಹಂಗೆ ಕೈ ಇದನ್ನ ಹುರಿದ್ಬಿಟ್ಟು ಬಾಣ್ತೀರಿಗೆ ಇದು ಸಂತೆಲಿ ಸಿಗುತ್ತೆ ಎಲ್ಲ ಕಡೆನೂ. ಬೆಲ್ಲ ಹಾಕ್ಬಿಟ್ಟು ಕಾಯಿಸಿ ಕೊಡ್ತಾರೆ ನಂಜು ಬರ್ದಂಗೆ. ಇದೆಲ್ಲ ನೀವು ಫ್ರೀ ಟೈಮಲ್ಲಿ ನೀವೇ ಮಾಡಿರೋ ಕೆಲಸ? ಅಂಕಲ್ವೇ. ಅಂಕಲ್ ನೀವು ಬನ್ನಿ ಹಂಗಾರ ಇಲ್ಲಿ. ಬನ್ನಿ ಅಂಕಲ್. ಎಲ್ಲ ಜನ ನೋಡ್ಲಿ, ಪ್ರೇರಣೆ ಆಗ್ಬೇಕು. ಈಗ ಯಾರು ಮಾಡ್ತಾರ ಅಂಕಲ್ ಈ ತರ?
ಯಾರು ಮಾಡಲ್ಲ. ನೀವು ನೋಡಿ ಮಕ್ಕಳೆಲ್ಲ ಅಂಕರ್ ಎಲ್ಲಿದ್ದಾರೆ? ಹಾಂ ಹಾಂ ಹಾಂ. ಎಷ್ಟು ದಿನಕ್ಕೊಂದ್ಸಲ ಬರ್ತಾರೆ? ಇದು ಟೊಮೊಟೊನ ಇದು? ಮತ್ತೆ ಇಷ್ಟು ಗಟ್ಟಿ ಐತಿದು? ಗಟ್ಟಿ ಹಂಗೆ. ಅದು ಹಣ್ಣಾಗೋವರೆಗೂ ಗಟ್ಟಿ, ಹಣ್ಣಾದ್ರೂ ಗಟ್ಟಿನೇ. ಹುಳಿ ಇರ್ತದ? ಮಾಮೂಲಿ ಹುಳಿನೇನಾ? ಮತ್ತೆ ಸಿಹಿ ಇರ್ತದ ಇಲ್ಲ? ಹಾಂ ಹಾಂ ಬೆಂದ್ರೆ ಸಾಫ್ಟ್ ಆಗುತ್ತೆ. ಹ್ಮ್ ಓಕೆ. ನೀವು ಇನ್ನೊಂದು ಮಾಡ್ತೀರಾ? ಈ ಅಡಿಗೆ ಮನೇಲಿ ನೀವು ತರಕಾರಿ ಗಿರ್ಕರಿ ಹಚ್ಚಿದ್ದು ಅದ್ರದ್ದು ವೇಸ್ಟ್ ಎಲ್ಲ ಇರ್ತಾವಲ್ಲ, ಗೊಬ್ಬರ ಮಾಡಿದ್ವಿ, ಮಾಡ್ತೀರಾ? ಡಬ್ಬಕ್ಕೆ ಹಾಕಿ ಮಾಡಿದ್ವಿ. ಹಾ. ಈ ಸರಿ ಒಂದ್ ಚೀಲಕ್ಕೆ ತುಂಬಿಟ್ಟು ಆಯ್ತಾ? ಈಗ ಚೀಲದಲ್ಲಿ ಜಾಸ್ತಿ ಆಯ್ತಾ? ಮಣ್ಣು ಹಾಕ್ಬೇಕು, ಒಂದ್ ಅರ್ಧ ಚೀಲ ಆಯ್ತು. ಅದ ನೀವು ಇದು ಹೆಂಗೆ ಈಗ ನೀರ್ಗಿರೆಲ್ಲ ಹಾಕೋದು? ಬೆಳಗ್ಗೆ ಒಂದ್ ಟೈಮು, ಸಂಜೆ ಒಂದ್ ಟೈಮು? ಹಾ, ಪೈಪ್ ಹಾಕತ್ರಿ, ತುಂಬಿಟ್ಕತ್ತೀವಿ. ಈ ತರನಾ? ಬರ್ದಿಲ್ದಾಗ ನೀರು ಒಂದೊಂದ್ಸರಿ ಬರಲ್ಲ, ಅಲ್ಲಿಂದ ಎತ್ಕ ಬರ್ಬೇಕಲ್ಲ. ಈರುಳ್ಳಿ ಒಂದು ಹಾಕಿಲ್ಲ ಅನ್ಸುತ್ತೆ ನೀವು. ಈರುಳ್ಳಿ ಹಾಕಿದ್ರೆ ಈ ವರ್ಷ ಒಳ್ಳೆ ಸಂಪಾದನೆ ಮಾಡಿಬಿಡ್ಬೋದಿತ್ತು. ಅಲ್ಲೈತೆ ಕರಿಬೇವು, ದಾಳಿಂಬೆ, ಅಡಿಕೆ, ಕನಕಾಂಬರ, ಬಾಳೆ, ಅಲೋವರೆನೂ ಆಯ್ತಾ? ಹಾ, ವಿಳ್ಯದೆಲೆ, ನೆಲ ಬೆಸಲೆ ಅಂತನಾ? ಇದೇನು ಯೂಸು? ಈ ಸಾಂಬಾರಿಗೆ. ಹೌದಾ? ಇದೇನು ಅಂದ್ರೆ ಅದಕ್ಕೆ ಬಿಸಿಲು ಬಿಡಬಾರ್ದು ಅಂತನಾ? ಒಟ್ಟುದು ಇರೋದು ಅಂತೀವಿ ನಮ್ ಕಡೆ. ಇದ ಒಟ್ಟು ಅದು ಅಂತೀವಿ ಅಲ್ವಾ? ಬಾಳೆಗೊನೆ, ಪಚ್ಚಬಾಳೆ ಒಂದ್ 150 ಆಯ್ತಾ? ನೀರೆಲ್ಲ ಹೆಂಗೆ? 2 ದಿನಕ್ಕೆ ಒಂದೊಂದ್ಸಲನಾ ಇಲ್ಲ ಹೆಂಗೆ? ಅವಕ್ಕೇನು ಹಾಕಲ್ಲ, ಅವಕ್ಕೆ ಯಾವಾಗಲ ಬಂದು ಬೇಕಾದವು. ನಾವು ಈಗ 2 ದಿವಸಕ್ಕೆ ಒಂದ್ಸರಿ ನೀರು ಬಿಟ್ಟಾಗ. ಒಟ್ನಲ್ಲಿ ಗೊಬ್ಬರದಿಂದ ಹಿಡಿದು ಎಲ್ಲ ನೀವೇ ರೆಡಿ ಮಾಡ್ಕತ್ತೀರಾ, ನೀವೇ ಕೆಲಸ ಮಾಡ್ಕತ್ತೀರಾ? ಅದೇ ಆಯ್ಕೊಬರಿ ಇಲ್ಲಿ ಬರೋ ದನ ಇಲ್ಲೆಲ್ಲ ಮಲಗವು. ಆ ಮಲಗದಾಗ ಬೆಳಗಿನ ಟೈಮ್ ಹೋಗಿ ಸಗಣಿ ಎತ್ಕೊಬಂದು ಇಟ್ಟು ಹಾಕಳೆ ನೀರ್ಲಿ ಹಾಕೊಂಡು ಅದಕ್ಕೆ ತರಗ ಎಲ್ಲ ಹಾಕಿ ಗೊಬ್ಬರ ಮಾಡಿ. ನಿಮ್ದು ಯಾವ ಊರಂಟಿ? ನಮ್ ಸಂತೆ. ಶನಿವಾರ ಸಂತೆ. ಅಂಕಲ್ದು ಇಲ್ಲೇನಾ? ಬಿಸ್ಲೆ. ನೀವು ಇಲ್ಲಿ ಬಂದು ಸೆಟ್ಲ್ ಆಗಿರೋದು ಅಂದ್ರೆ ನಿಮ್ದೆಲ್ಲ ಹೆಂಗೆ ಅಂದ್ರೆ ಅಲ್ಲಿಂದನೂ ಈ ತರ ಎಲ್ಲ ಇಂಟ್ರೆಸ್ಟಾ? ನೀವು ಕಂಡಕ್ಟರ್ ಅಂಕಲ್? ಯಾವ ರೂಟಲ್ಲಿ? ಕೊಳ್ಳೇಗಾಲ, ಅನೂರು? ಹೋಗಿಲ್ಲ. ಈಗ ನೀವು ರಿಟೈರ್ಡು? ಹೌದು ಹೌದು. ಜೊತೆಗೆ ಆಮೇಲೆ ನಮಗೆ ಕೊಡ್ತಾವಲ್ಲ ಅವು. ದಿನ ನೋಡ್ಕೊಂಡ್ರೆ ಹೌದು, ಅದು ನಿಜ. ನಿಮಗೂ ಒಳ್ಳೆ ಟೈಮ್ ಪಾಸ್ ಆಯ್ತದಲ್ವ ಇವೆಲ್ಲ ನೋಡ್ಕೊಂಡು ನಿಧಾನಕ್ಕೆ. ಏನಾರು ಒಂದು ಮಾಡ್ತಿರ್ತೀರಾ? ನಿಮ್ಗೂ ಖುಷಿ ಅನ್ಸುತ್ತಲ್ವಾ ಇದ್ರಲ್ಲಿ? ಆದ್ರೂ ಇದೆಲ್ಲ ತಮಾಷೆ ಅಲ್ಲ ಅಂಕಲ್, ಸುಮ್ಮನೆ ಹೇಳೋದಲ್ಲ. ಒಂದಿನದ ಕೆಲಸ ಅಲ್ಲ ಇದು. ಮಾಡೋದು ಫ್ರೀ, ಯಾವಾಗ ಫ್ರೀ ಆಯ್ತಾರೋ ಅವಾಗ. ಅಂದ್ರೆ ಅದೇ ಪ್ರೀತಿ, ಅದ್ರ ಮೇಲಿರೋ ಪ್ರೀತಿ. ನಾಳೆಗೆ ಹಾಕ್ತೀನಿ ನೋಡಿ ಈ ವಿಡಿಯೋ, ಎಷ್ಟು ಜನ ನೋಡ್ತಾರೆ ಅಂತ. ಇವೆಲ್ಲ ಒಳ್ಳೆ ವಿಷಯಗಳು. ಇನ್ನೂ 4 ಜನಕ್ಕೆ ಗೊತ್ತಾದ್ರೆ ಓಕೆ ಅಂಕಲ್, ತುಂಬ ಥ್ಯಾಂಕ್ ಯು. ಆಂಟಿನ ಒಂದ್ಸಲ ಥ್ಯಾಂಕ್ ಯು ಕೊಡ್ಬೇಕಿತ್ತು. ಬರ್ಲಿ ಹೊರ್ಗಡಿಕೆ ಗೊತ್ತಾರಲ್ಲ ಈಗ. ಆದ್ರೂ ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಕೈ ಕೊಡಿ ನಿಂಗೆ, ಕೈ ಮಾತ್ರ ಕೊಡಿ. ಥ್ಯಾಂಕ್ ಯು ಸೋ ಮಚ್, ಚೆನ್ನಾಗಿ ಮಾಡಿದ್ದೆ. ನಮಸ್ತೆ ಮಿತ್ರರೇ, ವಿಡಿಯೋ ಎಲ್ಲ ನೋಡ್ಕೊಂಡ್ ಬಂದಿದ್ದೀರಾ ಅನ್ಸುತ್ತೆ. ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನನಗೆ ಅನ್ಸುತ್ತೆ ನಾನು ಹೇಳ್ತೀನಿ. ಒಂದು ಕನ್ಕ್ಲೂಷನ್ ಏನು ಅಂತಂದ್ರೆ, ಆ ತಾಯಿ ಆ ಗಿಡಗಳ ಬಗ್ಗೆ ಎಲ್ಲನೂ ಕೂಡ ಅಚ್ಚುಕಟ್ಟಾಗಿ ತಿಳ್ಕೊಂಡಿರೋದು ಅವರ ಹಿರಿಯರ ಮುಖಾಂತರ. ಮತ್ತೆ ಹಕ್ಕಿಗಳ ಬಗ್ಗೆ ಜ್ಞಾನ ಇರಲಿಲ್ಲ, ಅದನ್ನ ಮಗುವಿಂದ ಅಂದ್ರೆ ಅವ್ರ ಮಗಳಿಂದ ತಿಳ್ಕೊಂಡಿದ್ದಾರೆ. ಮಗಳು ಬಂದು ಹೇಳಿದ್ದಾರೆ, ನೋಡಿ ಅಮ್ಮ ಈ ತರ ಹಾಕಿದ್ರೆ ಹಕ್ಕಿಗಳಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ. ಅದನ್ನು ಕೂಡ ನಿಭಾಯಿಸ್ಕೊಂಡ್ ಬಂದಿದ್ದಾರೆ.
ಅಮ್ಮ ಜಾಸ್ತಿ ಓದಿಲ್ಲ, ಅವರು ಏನೋ ಅಮ್ಮ ಮಾತ್ರ ಒಂದು 2-3 ಕ್ಲಾಸ್ ಓದಿರ್ಬೋದೇನೋ, ಬಟ್ ಆದ್ರೂ ವಿಜ್ಞಾನದ ಒಂದು ತಲೆ ಅಮ್ಮನ ಹತ್ರ ಇತ್ತು. ಯಾಕೆ ಅಂತಂದರೆ ಜೈವಿಕವಾದಂಥ ಗೊಬ್ಬರವನ್ನು ಅವರು ತಯಾರಿಸ್ತಾ ಇದ್ದಾರೆ ನೋಡಿ. ಅದಕ್ಕೆ ನಾವು ಜ್ಞಾನ ಇರೋರು ಕೂಡ ಅದರಲ್ಲಿ ಸೋತ್ಬಿಡ್ತೀವಿ, ಅವರು ಅದರಲ್ಲಿ ಗೆದ್ದಿದ್ದಾರೆ. ಅಡುಗೆ ಮನೆಯಲ್ಲಿ ಸಿಗುವಂಥ ವೇಸ್ಟ್ಗಳನ್ನ ತಗೊಂಡು ಗೊಬ್ಬರವನ್ನು ಮಾಡಿ ಅದಕ್ಕೆ ಹಾಕ್ತಾ ಇದ್ದಾರೆ ಅಂತಂದರೆ ತಿಳ್ಕೊಳ್ಳಿ, ಅಲ್ಲಿಗೆ ಜ್ಞಾನ ಅನ್ನೋದು ಎಲ್ಲೆಲ್ಲಿರುತ್ತೆ, ಎಲ್ಲಿ ನಾವು ನಿಸ್ವಾರ್ಥವಾಗಿರ್ತೀವೋ ಅಲ್ಲಿ ಜ್ಞಾನ ಅನ್ನೋದು ಯಥೇಚ್ಛವಾಗಿರುತ್ತೆ. ಒಂದೊಂದು ಕಡೆ ನಾವು ಸ್ವಾರ್ಥಿಗಳಾಗ್ಬಿಟ್ಟು ಜ್ಞಾನದ ಮೇಲೆ ನಿಂತು ಒದ್ದಾಡ್ತಾ ಇರ್ತೇವೆ. ತಿಳ್ಕೊಳ್ಳಿ, ಯಾವತ್ತೂ ಅಷ್ಟೇ ನಾವು ಜ್ಞಾನದ ಮುಖಾಂತರ ಹೋದಾಗ ನ್ಯಾಯ ಕೂಡ ಸಮ್ಮತವಾಗುತ್ತೆ ಅನ್ನೋದು ಈ ವಿಡಿಯೋದ ಮುಖಾಂತರ ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ಮತ್ತು ಇನ್ನೊಂದೇನು ಅಂತಂದರೆ ನನಗನ್ಸಿದ್ದು, ಈಗ ಕೆಲಸ ಮಾಡೋ ಮಕ್ಕಳು ಸಿಟಿನಲ್ಲಿ ಇರ್ತಾರೆ, ಈ ಕಡೆ ಅಪ್ಪ ಅಮ್ಮ ಮನೆಯಲ್ಲಿ ಬೇಜಾರಾಗಿ ಹಳ್ಳಿಯಲ್ಲಿ ಇರ್ತಾರೆ. ಅವಾಗ ಅವ್ರಿಗೆ ಒಂಟಿತನ ಕಾಡ್ತಾ ಇರ್ಬೋದು. ಸೊ ಆ ಒಂಟಿತನ ಹೋಗಲಾಡಿಸ್ಕೊಳ್ಳೋಕ್ಕೆ ನಮ್ಮ ಪೋಷಕರು ಈ ಥರದ ಕೆಲಸಗಳಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡಿಕೊಂಡ್ರೆ ಆ ಒಂಟಿತನ ಹೋಗ್ಬೋದು. ಮಕ್ಳಿಗೂ ಕೂಡ ಅಪ್ಪ ಅಮ್ಮ ಒಬ್ಬರೇ ಇದ್ದಾರೆ, ಅವ್ರಿಗೆ ಬೇಜಾರಾಗ್ತಿರ್ಬೋದು ಅನ್ನೋ ಒಂದು ಚಿಂತೆನ ದೂರ ಮಾಡಿ ಅವ್ರ ಕೆಲಸದಲ್ಲಿ ಕೂಡ ಯಶಸ್ಸನ್ನು ಸಾಧಿಸ್ಬೋದು. ಜೊತೆಗೆ ಇನ್ನೊಂದೇನು ಅಂತಂದರೆ ಹಳ್ಳಿ ಕಡೆ ಬಂದಾಗ ಮಕ್ಕಳು ಮೊಬೈಲ್ ಯೂಸ್ ಮಾಡ್ತಾರೆ, ಜಾಸ್ತಿ ಟಿವಿ ನೋಡ್ತಾರೆ ಅಂತ ಕಂಪ್ಲೇಂಟ್ಗಳು ಕಾಮನ್ ಆಗಿರುತ್ತೆ. ಈ ಥರ ಏನಾದರೂ ವೃಕ್ಷಗಳ ಪೋಷಣೆ ಮಾಡ್ಕೊಂಡು ಅವುಗಳನ್ನ ಬೆಳೆಸ್ಕೊಂಡು ಮನೆ ಹತ್ರನೇ ಒಂದು ತೋಟ ಥರ ಇತ್ತು ಅಂತಂದರೆ ಯಾವ ಮಗುನೂ ಕೂಡ ನೋಡ್ಕೊಂಡು ಸುಮ್ಮನೆ ಇರಲ್ಲ, ಅಂದರೆ ಮೊಬೈಲ್ ಯೂಸ್ ಮಾಡ್ಕೊಂಡು ಕೂತಿರಲ್ಲ. ಅದು ಕೂಡ ಅಜ್ಜಿ ನೀರು ಹಾಕ್ತಾ ಇದ್ರೆ ತಾನೂ ನೀರು ಹಾಕ್ತೀನಿ ಅಂತ ಬರುತ್ತೆ. ಈ ಕಡೆ ತಾತ ಮಣ್ಣು ಕಿರಿತಾ ಇದ್ರೆ ತಾನೂ ಕೂಡ ಮಣ್ಣು ಕೆಲಸ ಮಾಡಬೇಕು ಅಂತ ಬರುತ್ತೆ. ಇದೆಲ್ಲ ಆರ್ಟಿಫಿಷಿಯಲ್ ಆಗಿ ಯಾವುದೂ ಬರಲ್ಲ, ಇವೆಲ್ಲನೂ ಕೂಡ ನಿಸರ್ಗದತ್ತವಾಗಿ ತನ್ನಿಂದ ತಾನೇ ಒಂದು ಪೀಳಿಗೆಯಿಂದ ಪೀಳಿಗೆ ನಾವು ಪ್ರಮೋಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಕೊನೆಯಲ್ಲೆಲ್ಲ ಮುಗಿಸ್ಬೇಕಾದ್ರೆ ಅಮ್ಮಂಗೆ ನಾನು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಂಡೆ. ಯಾಕೆ ಅಂತಂದರೆ ಅದು ನನ್ನ ಭಾಗ್ಯ ಅಂತ ಅನ್ಕೋತೀನಿ. ವೃಕ್ಷ ರಕ್ಷವನ್ನು ಮಾಡೋವಂಥದ್ದು, ಸಸಿಗಳ ಪೋಷಣೆಯನ್ನು ಮಾಡೋವಂಥ ಪ್ರತಿಯೊಬ್ಬರು ಕೂಡ ದೇವರಿಗೆ ಸಮಾನ ಅನ್ನೋದೇ ನನ್ನ ಕೊನೆ ಅನಿಸಿಕೆ. ವಿಡಿಯೋದ ಕಾನ್ಸೆಪ್ಟು ನಿಮಗೆ ಇಷ್ಟ ಆಗಿದ್ರೆ ಅಥವಾ ನಾನು ಸ್ಪ್ರೆಡ್ ಮಾಡ್ತಾ ಇರೋ ಅವೇರ್ನೆಸ್ಸು ನಿಮಗೆ ಸರಿ ಅನಿಸುತ್ತೆ, ದಯವಿಟ್ಟು ಇದನ್ನು ಶೇರ್ ಮಾಡಿ. ಈಗ ನಾನು ಯಾವ ಥರ ಶೇರ್ ಮಾಡ್ತಾ ಇದ್ದೀನೋ ಆ ಥರ ವಿಷಯಗಳು ಎಲ್ಲರಿಗೂ ಕೂಡ ಹೋಗಲಿ. ನಾನು ಇದೇ ಥರ ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಒಳ್ಳೊಳ್ಳೆ ವಿಷಯಗಳಿರ್ತಕ್ಕಂಥದ್ದನ್ನ ನಾನು ಸುತ್ತಾಡಿಕೊಂಡು ಹೀಗೆ ಹೊಸ ಹೊಸ ವೀಡಿಯೋಗಳನ್ನ ಪೋಸ್ಟ್ ಮಾಡ್ತಾ ಇರ್ತೀನಿ.